ಲವ್ ಮ್ಯಾರೇಜ್ ಎಸ್ಪಿ ಕಚೇರಿ ಮೆಟ್ಟಿಲೇರಿದ ಜೋಡಿ. ಪ್ರೀತಿಸಿ ವಿವಾಹವಾಗಿದ್ದ ಜೋಡಿಗೆ ಯುವತಿಯ ಮನೆಯವರು ಕಿರುಕುಳ ನೀಡುತ್ತಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಯುವ ಜೋಡಿ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ಕಚೇರಿಯ ಮೆಟ್ಟಿಲನ್ನ ಏರಿದೆ. ಇನ್ನು ಚಿತ್ರದುರ್ಗ ತಾಲೂಕಿನ ರಾಮಜೋಗಿಹಳ್ಳಿಯ ಅಮೃತ ಹಾಗೂ ಮಾರುತಿ ಕಳೆದ 5 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ರು. ಇಲ್ಲ ಸರ್, ಇದೆ ಸರ್, ಏನಿಲ್ಲ, ಆಸ್ತಿ ಇಲ್ಲ, ಹಣ ಇಲ್ಲ, ಏನಿಲ್ಲ. ಇದೇ ಥರ ಸ್ವಲ್ಪ ಕಿರುಕುಳ ಕೊಟ್ಟಿದ್ದಾರೆ. ಹೇಳಿದ್ದಾಳೆ ಇವಳು ಮನೇಲಿ ಮದುವೆ ಆಗ್ತೀನಿ ಅಂತ. ಇಲ್ಲ, ಬೇಡ, ಒಪ್ಪಬೇಡ, ಹಂಗೆ ಹಿಂಗೆ ಅಂತ ಹೇಳಿ ಮನೇಲಿ ಹೊಡೆದಿದ್ದಾರೆ. ಹೊಡೆದು ಭಾಳ ತುಂಬ ಹೊಡೆದಿತ್ತು. ಅದಕ್ಕೆ ಅವಳು ನನಗೆ ಇರೋಕ್ಕಾಗ್ತಿಲ್ಲ, ನಿಮ್ಮ ಜೊತೆ ಬರ್ತೀನಿ, ಕರ್ಕೊಂಡು ಹೋಗು ಅಂತಂದು ನಾನೇ ಕರ್ಕೊಂಡೋಗಿದ್ದೀನಿ. ಅವ್ನು ಹಾಸ್ಪಿಟ್ಲಾಗಿದ್ದ, ನಾನೇ ದುರ್ಗಕ್ಕೆ ಹೋಗಿ ಅವ್ನು ಹಾಸ್ಪಿಟ್ಲಿಂದ ಕರ್ಕೊಂಡೋಗಿ ನಾನೇ ಮದುವೆ ಆಗಿದ್ದೀನಿ. ಇದರಲ್ಲಿ ಯಾರ್ದು ಭಾಗಿ ಇಲ್ಲ. ನಾನೇ ಕರ್ಕೊಂಡೋಗಿ ನನ್ನ ಸ್ವಇಚ್ಛೆಯಿಂದನೇ ನಾನು ಮದುವೆ ಆಗಿರೋದು. ಅವನ್ನ ಎಜುಕೇಷನ್ನು ನಂದು 2nd PU ಆಗಿದೆ, ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀನಿ. ಅವ್ನು 10th ಆಗಿದೆ. ಅವ್ನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಾನೆ. ಇಬ್ಬರು ಒಂದೇ ಸಮುದಾಯದವರಾಗಿದ್ದು ಈಗ ಕೂಡಿಕೊಂಡಿದ್ದಾರೆ. ಎಂಜಿನಿಯರಿಂಗ್ ಓದಿರೋ ಅಮೃತ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿರೋ ಮಾರುತಿಯನ್ನ ಪ್ರೀತಿ ಮಾಡಿದ್ದೇ ಮನೆಯವರ ವಿರೋಧ ಇತ್ತು. ಆದರೆ ಆತನಿಗೆ ಆಸ್ತಿ ಇಲ್ಲ, ಸರಿಯಾಗಿ ಓದಿಲ್ಲ. ಎಂಜಿನಿಯರಿಂಗ್ ಓದ್ತಿರೋ ಅಮೃತಳನ್ನ ಹೇಗೆ ಓದಿಸ್ತಾನೆ, ಜೀವನ ಹೇಗೆ ನಡೆಸ್ತಾರೆ ಅಂತ ವಿಚಾರಿಸಿ ಕುಟುಂಬಸ್ಥರು ಮದುವೆಗೆ ವಿರೋಧನ ವ್ಯಕ್ತಪಡಿಸಿದ್ರು. ಅಮೃತ ಕುಟುಂಬಸ್ಥರು ಅಮೃತ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಐಮಂಗಲ ಠಾಣೆಯಲ್ಲಿ ದೂರು ದಾಖಲಿಸಿದರೆ, ಹಾಗಾಗಿ ನಮಗೆ ಕುಟುಂಬಸ್ಥರಿಂದ ಥ್ರೇಟ್ ಇದೆ, ಅಂದರೆ ತೊಂದರೆ ಇದೆ, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಂತ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಮೊರೆಯನ್ನು ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಚಿತ್ರದುರ್ಗ.